ಈಗ BJP ಸರ್ಕಾರದವರು ಮತಗಳತನ ಮಾಡಿ ಗೆಲ್ತಾ ಇದ್ದಾರೆ ಹೊರತು ಮೋದಿ ಸಾಹೇಬರು ಅವರು ಯಾವತ್ತೂ ಇದ್ರ ಓಟ್ ಮುಖಾಂತರ ಗೆಲ್ತಾ ಇಲ್ಲ. ಇವತ್ತು ಎಲ್ಲ ಅಧಿಕಾರ ಇದೆ ಅಂದ್ಬಿಟ್ಟು ಎಲ್ಲನೂ ಉಪಯೋಗಿಸ್ಕೊಂಡು ಇವತ್ತು ಎಲ್ಲ ರಾಜ್ಯನ ಆವರಿಸ್ಕೊತೀವಿ, ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ ಒಂದು ದಿನ ಅವರು BJP ಮುಕ್ತ ಭಾರತ ಆಯ್ತದೆ ಒಂದಿನ ಅವರು ಅತಿ ರೇಖೆಗೆ ಹೋಗ್ತಿದ್ದಾರೆ. ಮೋದಿ ಸರ್ಕಾರ ಇವತ್ತು ಎಲ್ಲರ ಕಲ್ಲು ದೊಂಡೆ ಕೊಡ್ತಾ ಇಲ್ಲ, ಅವರು ಕತ್ತಿ ಕೊಡ್ತಾ ಇದ್ದಾರೆ. ಇವತ್ತು ದೇಶನ ಒಡರಿ ಅಂದ್ಬಿಟ್ಟು ಇವತ್ತು ದೇಶನ ವಿಭಜನೆ ಮಾಡೋದ್ರಲ್ಲಿ ಇವತ್ತು ನಂಬರ್ 1 ಪ್ರಧಾನಿ ಅಂದ್ರೆ ಇವತ್ತು ಮೋದಿಯವರು ಇರೋದು. ಇವತ್ತು ಮತಗಳ್ಳತನದಿಂದ ಬ್ಯಾಲೆಟ್ ಪೇಪರ್ ಮಾಡಲಿ ಗೆಲ್ಲಿ ಇವರು ಮೋದಿಯವರು ಆಯ್ತಾ ಇಲ್ಲ. ಅವ್ರಿಗೆ ಏನು ಈಗ ಡಿಜಿಟಲ್ ಪ್ರಪಂಚ ಮಾಡ್ಬಿಟ್ಟು ಒಂಥರ ಈ ಥರ ತೋರಿಸ್ತಾರೆ, ಇನ್ನೊಂದು ಕಾಣದ ರೀತಿ ತಪ್ಪು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ದೊಡ್ಡ ದೇಶದ್ರೋಹ ಕೆಲಸ ಮಾಡ್ತಾ ಇದ್ದಾರೆ. ಅವರು ಹಿಂಬಾಗಿಲಿನಿಂದ ಅಧಿಕಾರ ಇಡ್ತಿದ್ದ ಹೊರತು ಅವರು ಮುಂಬಾಗಿಲಿನಿಂದ ಯಾವತ್ತೂ BJP ಸರ್ಕಾರ ಬರಕ್ಕೆ ಸಾಧ್ಯವೇ ಇಲ್ಲ. ಹಿಂದೂ ಬರಲ್ಲ, ಮುಂದೂ ಬರಲ್ಲ. 150 ಈಗ ನಾವು ಜನರಲ್ ಆಗಿ ಯೋಚನೆ ಮಾಡ್ತಿದ್ದೀವಿ. ಬಡವರ ಹಂತವಾಗಿ ಮೇಲೆತ್ಕೊಂಡು ಎಲ್ಲ ಧರ್ಮವನ್ನು ಹೇಳ್ಕೊಂಡು ಎಲ್ಲ ಇವ್ಕೊಂಡು ಸಂವಿಧಾನಕ್ಕೆ ಬದ್ಧವಾಗಿರಬೇಕು ಅಂದರೆ, ದೇಶ ಒಳ್ಳೆತನ ಇರಬೇಕು ಅಂದರೆ ಕಾಂಗ್ರೆಸ್ ಸರ್ಕಾರ ಇರಬೇಕು ಅಂತ. ಅದರಲ್ಲೂ ಸಿದ್ದರಾಮಯ್ಯನವರು ಅಂತ ಒಬ್ಬ ದಿಟ್ಟ ರಾಜಕಾರಣಿ, ಎಲ್ಲ ಜನಾಂಗವನ್ನು ಎಳ್ಕೊಂಡು ಸರ್ವಧರ್ಮವನ್ನು ಎಳ್ಕೊಂಡು ಒಬ್ಬ ನಾಯಕ ಇರಬೇಕು. ಒಂದು ದಿಕ್ಕು ನೋಡಲ್ಲ, ಅವರು ಎಲ್ಲ ದಿಕ್ಕನ್ನು ನೋಡ್ತಾರೆ. ಅದಕ್ಕೆ ಅವರನ್ನೇ ಕಾಲೆಳಿತಾರೆ. ಅವರು ಇನ್ನೂ 10 ವರ್ಷ ಇರಲಿ, ಮುಖ್ಯಮಂತ್ರಿ ಆಗಲಿ, ಬಡವರ ಪರ ಮಾಡ್ತಾ ಇದ್ದಾರೆ.